ನಮಸ್ತೆ ಎಲ್ರಿಗೂ, ಎಷ್ಟು ಚೆನ್ನಾಗಿರಲಿ ಅಂತ ಬಯಸ್ತಾ ನನ್ನ ಬ್ಲಾಗ್ಗೆ ಸ್ವಾಗತ. ಇದು ಮೈಸೂರು ಝೂ ವ್ಲಾಗ್ ಆಗಿರುತ್ತೆ. ಅವತ್ತಿನ ದಿನ ಬೆಳಗ್ಗೆ ಎದ್ದು ದಸರಾ ತಾಲೀಮ್ಗೆ ರೆಡಿ ಆಗ್ತಿರುವಂಥ ಆನೆಗಳನ್ನ ನೋಡಿಕೊಂಡು ಮಧ್ಯಾಹ್ನವರೆಗೂ ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ ಹಾಗೆ ನಾವು ಝೂಗೆ ಹೊರಟ್ವಿ. ಪಾಪುಗೆಲ್ಲ ಪ್ರಾಣಿಗಳನ್ನ ತೋರಿಸ್ಕೊಬರೋಣ ಅಂತ. ಈಗ ಅವ್ನಿಗೇನು ನೆನಪಿರಲ್ಲ, ಬಟ್ ಅಂದ್ರೂ ಅವ್ನು ಆ ಟೈಮಲ್ಲಿ ನೋಡಿ ಖುಷಿ ಪಡ್ತಾನಲ್ಲ, ಆ ಖುಷಿ ನೋಡೋಣ ಅಂದ್ಬಿಟ್ಟು ನಾವು ಝೂಗೆ ಕರ್ಕೊಂಡೋದ್ವಿ. ಸೊ ಫಸ್ಟ್ ಹೋಗ್ತಿದ್ದಾಗೆ ಅವ್ನು ಮಲ್ಕೊಂಡ್ಬಿಟ್ಟಿದ್ದ, ಎದ್ದಿರಲಿಲ್ಲ. ಅದಾದಮೇಲೆ ಹೋಗ್ತಿದ್ದಂಗೆ ನಾನು ಎಬ್ಬರಿಸ್ದೆ ಅವನ್ನ. ಅಲ್ಲಿ ಫಸ್ಟು ನಮ್ಗೆ ಹೋಗಿದ ತಕ್ಷಣ ನವಿಲು ಕಾಣಿಸ್ತು. ಫಸ್ಟು ಜಿರಾಫೆ ಅವ್ನಿಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ವಿ, ಬಿಕಾಸ್ ಅವ್ನಿಗೆ ಜಿರಾಫೆ ಅಂದರೆ ತುಂಬ ಇಷ್ಟ. ಎದ್ದಿದ ತಕ್ಷಣವೇ ಜಿರಾಫೆ ಇದೆ ನೋಡು ಅಂತ ಹೇಳ್ಬಿಟ್ಟು ಖುಷಿ ಪಡಿಸ್ತಿದ್ವಿ ಅವನಿಗೆ. ಸೊ ಅವನು ಎಲ್ಲೋ ಬಂದಿದ್ದೀನಿ ಹೊಸ್ದಾಗಿ ಅಂತ ಹೇಳ್ಬಿಟ್ಟು ಅವನು ತುಂಬ ಖುಷಿ ಪಡ್ತಿದ್ದ. ಫಸ್ಟು ನವಿಲು ನೋಡ್ದ, ಅದಾದಮೇಲೆ ಬಿಳಿ ನವಿಲು ನೋಡ್ದ. ಅದೇ ಥರ ಎಷ್ಟೊಂದು ಪಕ್ಷಿಗಳಿತ್ತು. ಅಷ್ಟೊಂದು ಪಕ್ಷಿಗಳನ್ನೆಲ್ಲ ನೋಡಿಕೊಂಡು ನಾವು ಅಲ್ಲಿಂದ ನಮ್ಮ ಮೃಗಾಲಯದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾವು ಹೊರಟಿದ್ವಿ, ಆಯು ಮತ್ತು ವೈಬು ಅಲ್ಲಿಗೆ ಡೈರೆಕ್ಟ್ ಝೂಗೆ ಬಂದು ನಮಗೆ ಜೊತೆ ಸೇರಿಕೊಂಡ್ರು. ಅದಾದಮೇಲೆ ಪಾಪುಗೆ ಒಂದೇ ಸಿಂಹ ಮತ್ತು ಅಲ್ಲಿದ್ದಿದ್ದ ಚೀತಾ ಎಲ್ಲನೂ ತೋರಿಸ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಪಾಪು ಅಂತೂ ತುಂಬ ಖುಷಿ ಪಡ್ತಿದ್ದ. ಯೂಶ್ವಲಿ ಒಂದು ಅನಿಮಲ್ ಬುಕ್ ಇದೆ ಮನೆಯಲ್ಲಿ, ಅದರಲ್ಲಿ ಎಲ್ಲ ಪ್ರಾಣಿಗಳನ್ನೂ ತೋರಿಸ್ಬಿಟ್ಟು ಯಾವ್ಯಾವ ಥರ ಸೌಂಡ್ ಮಾಡುತ್ತೆ ಅಂತ ಹೇಳಿದರೆ, ಅದರಲ್ಲಿ ಲಯನ್ ಯಾವ ಥರ ಸೌಂಡ್ ಮಾಡುತ್ತೆ ಅಂತ ಹೇಳಿದ್ರೆ ಅವನು ಸ್ವಲ್ಪ ಅದ್ರದ್ದು ತೋರಿಸ್ತಾನೆ ಸೌಂಡ್ ಯಾವ ಥರ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ಹೋದಾಗ ಅವನಿಗೆ ಟೈಗರು, ಲಯನ್, ಮಗ್ನೆ, ಚೀತಾ ಅಂತ ಹೇಳ್ತಿದ್ರು. ಅವ್ನು ತುಂಬ ಅಂದರೆ ತುಂಬ ಖುಷಿ ಪಡ್ತಿದ್ದ. ಇಲ್ಲಿ ನೋಡಿ ಆಯು ಹೇಗೆ ಅವನ್ನ ಹೆಗಲ ಮೇಲೆ ಎತ್ಕೊಂಡು ಓಡಾಡ್ತಿದ್ದಾನೆ. ಒಬ್ಬರಾದ್ಮೇಲೆ ಒಬ್ಬರು ಎತ್ಕೊತಾನೆ ಇದ್ರು ಅವನ್ನ. ಅಷ್ಟು ಖುಷಿಯಿಂದ ಅವನು ಪ್ರಾಣಿಗಳನ್ನ ನೋಡ್ತಿದ್ದ. ಎಲ್ಲರೂ ಅದೇ ಖುಷಿಯಲ್ಲಿ ಅವನಿಗೆ ಪ್ರಾಣಿಗಳನ್ನ ತೋರಿಸ್ತಾ ಇದ್ರು. ಸಮು ಇನ್ನೂ ಚಿಕ್ಕವನು, ಅಂದರೂ ಕೂಡ ನಾನು ಎತ್ಕೋತೀನಿ ಅವನ್ನೆಲ್ಲ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವನು ಎತ್ಕೊಂಡು ಓಡಾಡ್ತಿದ್ದ. ಪಾಪುನು ಕೂಡ ಅದೇ ಥರ ಎಂಜಾಯ್ ಮಾಡ್ತಿದ್ದ. ಒಂದು ಪ್ರಾಣಿಗಳನ್ನ ನೋಡಿದಾಗಲೂ ಕೂಡ ಅವ್ನು ತುಂಬ ಅಂದರೆ ತುಂಬ ಎಕ್ಸೈಟ್ ಆಗ್ತಿದ್ದ. ಅದಾದಮೇಲೆ ಕಿಂಗ್ ಕಾಂಗ್ನ ನೋಡ್ದ ಅವನು. ಮೂವಿಯಲ್ಲಿ ಕಿಂಗ್ ಕಾಂಗ್ ಟಿ ವಿಯಲ್ಲಿ ಹಾಕಿದಾಗ ಅವ್ನು ಸ್ವಲ್ಪ ಖುಷಿ ಪಡ್ತಾ ಇರ್ತಾನೆ. ಅದನ್ನ ಅಲ್ಲಿ ನೋಡಿದಾಗ ಅವನೊಂಥರ ಖುಷಿ ಪಡ್ತಿದ್ದ, ಹೇಯ್ ಅಂತ ತೋರಿಸ್ಕೊಂಡು. ಬಿಕಾಸ್ ಅದನ್ನು ಟಿ ವಿಯಲ್ಲಿ ಯಾವಾಗಲಾದ್ರೂ ಊಟ ಮಾಡ್ತಾ ಇದ್ದಾಗ ನಾನು ಒಂದೊಂದ್ಸಲಿ ಹಾಕಿ ತೋರಿಸ್ತಿರ್ತೀನಿ. ಅದನ್ನ ಅಲ್ಲಿ ನೋಡ್ಬಿಟ್ಟು ಅವ್ನು ತುಂಬ ಅಂದರೆ ತುಂಬ ಖುಷಿಪಟ್ಟ. ಝೂಲಿ ಒಂದೊಂದ್ಸಲಿ ಆಫ್ಟರ್ ಲಂಚು ಎಲ್ಲ ಪ್ರಾಣಿಗಳು ಮಲ್ಕೊಬಿಡುತ್ತೆ ಅಂತ ಹೇಳಿದರು. ಬಟ್ ನಾವು ಏನಾದರೂ ಆಗಲಿ ಹೋಗೋಣ ನೋಡೋಣ ಅಂತ ಹೇಳಿಬಿಟ್ಟು ಹೊರಟಿದ್ವಿ. ಬಟ್ ನಮ್ಮ ಲಕ್ಕಿಗೆ ಪಾಪುಗೆ ತೋರಿಸ್ಬೇಕು ಅನ್ನೋ ನಮ್ಮ ಖುಷಿಗೆ ಅವತ್ತು ಆ್ಯಕ್ಚುಲಿ ಎಲ್ಲ ಪ್ರಾಣಿಗಳೂ ಗ್ಲಾಸ್ ಮುಂದೆನೇ ಎಲ್ಲ ಓಡಾಡ್ತಿತ್ತು. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಪ್ರಾಣಿಗಳು ಓಡಾಡ್ತಾನೆ ಇತ್ತು. ಅವನು ಪ್ರತಿಯೊಂದು ಪ್ರಾಣಿ ತೋರಿಸುವಾಗಲೂ ತುಂಬ ಅಂದರೆ ತುಂಬ ಎಕ್ಸೈಟಾಗಿ ಖುಷಿ ಪಟ್ಕೊಂಡು ನೋಡ್ತಿದ್ದ. ಆ ಖುಷಿ ನೋಡೋಕ್ಕೆ ನಾವು ಅಷ್ಟು ಜನನೂ ಖುಷಿ ಪಡ್ತಿದ್ವಿ ಅವನ ಖುಷಿ ನೋಡೋಕ್ಕೆ. ಅವರೆಲ್ಲ ಮೈಸೂರಲ್ಲೇ ಇರೋರು, ತುಂಬ ಸಲ ಝೂಗೆ ಹೋಗಿದ್ದಾರೆ. ಬಟ್ ನಮ್ಮ ಜೊತೆ ಬಂದಾಗ ಎಲ್ಲರೂ ಸೇರಿಸಿ ಪಾಪುಗೆ ಝೂ ನೋಡ್ಸೋಕ್ಕೆ ಖುಷಿ ಆಗ್ತಿತ್ತು. ಹಾಗೆ ಮುಂದುವರಿತಾ ಇನ್ನೊಂದಷ್ಟು ಪ್ರಾಣಿಗಳನ್ನ ಪಾಪುಗೆ ತೋರಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಅದಾದಮೇಲೆ ಮಧ್ಯದಲ್ಲಿ ಪಾಪು ಜೊತೆ ನಂದೊಂದಷ್ಟು ವಿಡಿಯೋಸು. ನನ್ನ ಯಜಮಾನರು ನನಗೆ ಹೇಳಿದರು, ಅಂಬರೀಷ್ ಅವರು ಮೃಗಾಲಯ ಮೂವಿಯಲ್ಲಿ ಕುದುರೆ ಓಡಿಸ್ಕೊಂಡು ಹೋಗೋ ಜಾಗ ಇದೆ ಅಂತ ಹೇಳ್ಬಿಟ್ಟು. ನಂಗೆ ಅಂಬರೀಷ್ ಅವರು ಅಂದರೆ ತುಂಬ ಇಷ್ಟ. ನನಗೆ ಮಾತ್ರ ಅಲ್ಲ, ನಮ್ಮ ಡ್ಯಾಡಿಗೆ, ನಮ್ಮ ಮಮ್ಮಿಗೂ ಅಂಬರೀಷ್ ಅವ್ರು ಅಂದರೆ ತುಂಬ ಇಷ್ಟ. ಸೊ ನಾನೇನು ಅಂದ್ಕೊಂಡಿದ್ದೆ, ಫಸ್ಟು ಈ ವಿಡಿಯೋಗೆ ಮೃಗಾಲಯದ ಹಾಡು ಹಾಕ್ಬಿಟ್ಟು ಫುಲ್ ಬಿಟ್ಬಿಡೋಣ, ಏನು ವಾಯ್ಸ್ ಓವರ್ ಕೊಡೋದು ಬೇಡ ಅಂತ ಅಂದ್ಕೊಂಡೆ. ಬಟ್ ಇವಾಗ ತಾನೇ ನಾನು ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ವಾಯ್ಸ್ ಓವರ್ ಕೊಡೋಣ ಅಂದ್ಕೊಂಡೆ. ನನ್ನ ವೀಡಿಯೋಸ್ ಆಗಿದ್ದ ಥರನೇ ಇಲ್ಲಿ ಅಪ್ಪ ಮಗನ ವೀಡಿಯೋಸು ಕೂಡ ಒಂದಷ್ಟು ಮಾಡಿಕೊಂಡೆ. ಅದ್ರದ್ದು ಒಂದು ರೀಲ್ ಹಾಕಿದ್ದೀನಿ. ಆ ರೀಲ್ ನೋಡಬೇಕು ಅಂದರೆ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದಂಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಬೇಕು ನೀವು. ಇನ್ಸ್ಟಾಗ್ರಾಮ್ ಪೇಜ್ ಬಂದು ಕಾವ್ಯ ಗೌಡ ಅಂತ ಇರುತ್ತೆ. ಸೊ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೂಡ ನನ್ನ ಚಾನಲ್ದು ನೇಮ್ ಇದೆ, ಲಿಂಕ್ ಇದೆ, ಹೋಗಿಬಿಟ್ಟು ಚೆಕ್ ಮಾಡಿ. ಹಾಗೆಯೇ ಮಧ್ಯದಲ್ಲಿ ಕರಡಿ, ಝೀಬ್ರಾ ಎಲ್ಲನೂ ತೋರಿಸ್ಕೊಂಡು, ಫಾಕ್ಸ್ ಎಲ್ಲ ತೋರಿಸ್ಕೊಂಡು ಪಾಪುಗೆ ಹೊರಟ್ವಿ. ಅದಾದಮೇಲೆ ಜಿಂಕೆಗಳು, ಆಮೇಲೆ ಸಾರಂಗಗಳು ಅವೆಲ್ಲ ಸ್ಟಾರ್ಟ್ ಆಯಿತು. ಅವೆಲ್ಲನೂ ಸುಮ್ಮನೆ ಹಾಗೆ ಫೈಟ್ ಮಾಡ್ತಿತ್ತು. ಅದನ್ನು ನನ್ನ ಮಗ ಆಯುಗೆ ತೋರಿಸ್ತಿದ್ದ, ಫೈಟ್ ಮಾಡ್ತಿದ್ದ. ಅವೆಲ್ಲನೂ ಫೈಟ್ ಮಾಡಬೇಡಿ ಅಂತ ಹೇಳಿ ಅಂತ ಅವನು ತೋರಿಸ್ತಾ ಇದ್ದ. ಆಯು ಸರ್ದಿ ಆದಮೇಲೆ ಸಮೂ ಪಾಪುನ ಎತ್ಕೊಂಡಿದ್ದ. ಸಮೂ ಪಾಪುನ ಎತ್ಕೊಂಡು ಎಲ್ಲ ಪ್ರಾಣಿಗಳನ್ನ ತೋರಿಸ್ಕೊಬರ್ತಿದ್ದ. ಆ ವಿಡಿಯೋದಲ್ಲಿ ನೀವು ನೋಡ್ಬೋದು, ಸಮೂನೇ ತುಂಬ ಚಿಕ್ಕವನು. ಅವನು ಪಾಪುನ ಎತ್ಕೊಂಡು ಯಾರ ಕೈಗೂ ಕೊಡ್ದೇನೆ, ಇಲ್ಲ ನಾನೇ ತೋರಿಸ್ತೀನಿ ಪಾಪುಗೆ ಎಲ್ಲ ಪ್ರಾಣಿಗಳನ್ನ ಅಂತ ಹೇಳ್ಬಿಟ್ಟು ಅವನೇ ಎತ್ಕೊಂಡು ಓಡಾಡ್ತಿದ್ದ. ಎಲ್ಲ ಪ್ರಾಣಿಗಳು ಬಂದಾಗಲೂ ಹೋಗ್ಬಿಟ್ಟು ಇದಕ್ಕೆ ಇದ್ರ ಹೆಸರು ಅಂತ ಹೇಳ್ಕೊಡ್ತಿದ್ದ ಪಾಪುಗೆ. ಅದಾದಮೇಲೆ ಆನೆ ಬಂತು. ಪಾಪುಗೆ ಆನೆ ಅಂದರೆ ತುಂಬ ಇಷ್ಟ. ಆನೆ, ಸಿಂಹ,
ಮತ್ತು ಮೇಕೆ ಅಂದರೆ ಅವ್ನಿಗೆ ತುಂಬ ಇಷ್ಟ ಆಗುತ್ತೆ, ಆಡುಮರಿಗಳಂದರೆ. ಅವರಪ್ಪ ಅವನಿಗೆ ತೋರಿಸ್ತಾಯಿದ್ರು, ಬೆಳಗ್ಗೆನೂ ಆನೆ ನೋಡಿದ್ದ, ಇವಾಗಲೂ ಆನೆ ನೋಡ್ಬಿಟ್ಟು ತುಂಬ ಖುಷಿಯಾಗೋದ. ಅಲ್ಲಿ ಒಂದು ಆನೆ ತುಂಬ ವಯಸ್ಸಾಗಿದೆ ಅದಕ್ಕೆ, ಅದು ಮಣ್ಣಲ್ಲಿ ಆಟ ಆಡ್ತಾ ಇದ್ದದ್ದನ್ನು ನೋಡಿ ಪಾಪು ತುಂಬ ಖುಷಿ ಪಡ್ತಿದ್ದ. ಅದು ಚಿಕ್ಕದಾಗಿ ಮರಳನ್ನು ಎತ್ಕೊಂಡು ತನ್ನ ಮೇಲೆ ಹಾಕೋತಿತ್ತು, ಅದನ್ನು ನೋಡಿ ತುಂಬ ಖುಷಿಪಟ್ಟ. ಅದಾದಮೇಲೆ ಎಲ್ಲರೂ ಸುಮ್ಮನೆ ಹಾಗೆ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ, ಓಡಾಡಿನೇ ಸುಸ್ತಾಯಿತು ಅಂತ ಹೇಳ್ಬಿಟ್ಟು ಒಂದು 2-3 ಮಿನಿಟ್ಸ್ ಬ್ರೇಕ್ ತೊಗೊಂಡ್ವಿ ಅಷ್ಟೇ. ಇವಾಗಿಲ್ಲಿ ನೀವು ನೋಡ್ತಿರೋದು ರಾಜರ ಕಾಲದ ಪಂಜರ. ರಾಜರ ಕಾಲದಲ್ಲಿ ದೇಶ ವಿದೇಶಗಳಿಂದ ಪ್ರಾಣಿಗಳನ್ನ ತರಬೇಕು ಅಂದರೆ, ಇಲ್ಲ ಬೇರೆ ಕಡೆಯಿಂದ ಪ್ರಾಣಿಗಳನ್ನ ತರಬೇಕು ಅಂದರೆ ಆ ಪಂಜರನ ಕೇಜ್ನ ಯೂಸ್ ಮಾಡ್ತಿದ್ರು ಅಂತ ಅಲ್ಲಿ ಬರೆದಿದ್ರು. ಅದಾದಮೇಲೆ ಒಂದು ಶಾಪ್ ಇತ್ತು, ಬಟ್ ಏನೂ ಪರ್ಚೇಸ್ ಮಾಡಲಿಲ್ಲ, ಸೊ ಅದಕ್ಕೆ ಬಂದ್ವಿ. ನೆಕ್ಸ್ಟ್ ಬಂದಿದ್ದೆ ಹಾವುಗಳನ್ನ ನೋಡೋಕ್ಕೆ. ನನಗೆ ಹಾವುಗಳಂದರೆ ತುಂಬ ಭಯ. ಹೋಗಿನೂ ಕಣ್ಮುಚ್ಕೊಂಡು ನೋಡ್ಕೊಂಡು ಬರ್ತಿದ್ದೆ, ಬಟ್ ನೋಡದೆ ಇರೋಕ್ಕೂ ಆಗಲ್ಲ, ನೋಡೋಕ್ಕೂ ಅಷ್ಟು ಭಯ ಆಗುತ್ತೆ. ನನಗೊಬ್ಳಿಗೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಭಯ ಇರುತ್ತೆ ಹಾವಂದರೆ. ಅಪ್ಪ ನನಗಂತೂ ಆ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ. ಚೋಟುನೇ ವೀಡಿಯೋಸ್ ಮಾಡ್ದೆ, ಮತ್ತು ಚೋಟು ಆಯು ಇಬ್ಬರೇ ವೀಡಿಯೋಸ್ ಮಾಡಿದ್ರು. ನನಗೂ ವೈಬುಗೂ ತುಂಬ ಭಯ ಆಗ್ತಿತ್ತು ಹಾವು ನೋಡಿಬಿಟ್ಟು. ಅದ್ರಲ್ಲಿ ಬೇರೆ ನನ್ನ ಯಜಮಾನ್ರು ಬಂದುಬಿಟ್ಟು ಏನೋ ಒಂದು ಅಲ್ಲಿ ದಾರ ಗಿಡೋ ಏನೋ ಸಿಕ್ಕಿದ್ರು ಎತ್ಕೊಂಬಂದು ಹಾಕ್ಬಿಟ್ಟು ಎದುರಿಸ್ಬಿಟ್ರು ಒಂದ್ಸಲಿ. ಇನ್ನೂ ಜಾಸ್ತಿ ಭಯ ಆಗೋಗಿತ್ತು ನನಗಂತೂ. ಸೊ ನೆಕ್ಸ್ಟು ಬಂದು ಕ್ರೊಕೊಡೈಲ್ಸು, ಮೊಸಳೆಗಳು. ಅದು ಒಂದಷ್ಟು ಮೊಸಳೆಗಳೆಲ್ಲ ನಿದ್ದೆನೇ ಮಾಡ್ತಿತ್ತು, ಯಾವುದೂ ಮೂಮೆಂಟಲ್ಲಿ ಇರಲಿಲ್ಲ. ಇದು ಒಂದೇ ಒಂದು ಮಾತ್ರನೇ ಬರೀ ತಲೆ ಮಾತ್ರ ಅಲ್ಲಾಡಿಸ್ತಾ ಇತ್ತು, ಅದು ಒಂದು ಕ್ಯಾಪ್ಚರ್ ಮಾಡ್ಕೊಂಬಂದೆ ನಾನು. ಅದಾದಮೇಲೆ ಅಲ್ಲಿ ಬರ್ಡ್ಸ್ ಸೆಕ್ಷನ್ಗೆ ಹೋದಾಗ ಅಲ್ಲಿ ಒಬ್ಬರು ಫೋಟೋಸ್ನ ತೆಗಿತಾಯಿದ್ರು, ಫೋಟೋಗ್ರಾಫರ್ ಅಂತೆಯವರು. ಸೊ ಅದಾದಮೇಲೆ ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಮೊಸಳೆ, ಹಕ್ಕಿಗಳು ಎಲ್ಲನೂ ನೋಡಿಕೊಂಡು ನಾವು ನೆಕ್ಸ್ಟು ನೀರು ಬಾತುಕೋಳಿಗಳಿರೋ ಜಾಗಕ್ಕೆ ಬಂದ್ವಿ. ಅದನ್ನು ಪಾಪು ನೋಡೋದಕ್ಕಿಂತ ನೀರನ್ನು ನೋಡೋದೇ ಜಾಸ್ತಿ ಆಗಿತ್ತು. ಅವನು ಅಲ್ಲಿ ಆಟ ಆಡಿಕೊಂಡು ಮುಟ್ತೀನಿ ಅಂತ ಹೇಳ್ತಿದ್ದ, ಮುಟ್ಟಂಗಿಲ್ಲ ಅಂತ, ನೀರನ್ನೆಲ್ಲ ಟಚ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಬಂದ್ವಿ. ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಅವ್ನ ಫೇವ್ರೆಟು ಜಿರಾಫ್ ನೋಡೋಕೆ ಕರ್ಕೊಂಬಂದ್ವಿ. ಜಿರಾಫ್ ಅಂದರೆ ಏನಕ್ಕೆ ಅಂತ ಗೊತ್ತಿಲ್ಲ, ಅವನಿಗೆ ತುಂಬ ಇಷ್ಟ. ಅವನ ಹತ್ರ ಒಂದು ಟೀ ಶರ್ಟ್ ಇದೆ ಜಿರಾಫೆದು, ಯಾವಾಗಲೂ ಅದನ್ನೇ ಹಾಕು ಅಂತ ಹೇಳ್ತಿರ್ತಾನೆ. ಅಲ್ಲಿ ಹೋಗ್ಬಿಟ್ಟು ಜಿರಾಫೆ ನೋಡಿ ತುಂಬ ಖುಷಿಪಟ್ಟ. ಫಸ್ಟು ಜಿರಾಫೆಗೆ ಹುಲ್ಲೇನಾದರೂ ತಿಳ್ಸೋಕ್ಕೆ ಬಿಡ್ತಿದ್ರು, ಸೊಪ್ಪನ್ನೆಲ್ಲ, ಬಟ್ ಇವಾಗ ಯಾವುದಕ್ಕೂ ಅಲೋ ಮಾಡ್ತಿಲ್ಲ ಅಂತ ಅಲ್ಲಿ ಹೇಳಿದರು. ನಮಗೇನಾದರೂ ಆಪ್ಷನ್ ಸಿಕ್ಕಿದ್ದಿದ್ರೆ ಪಾಪು ಕೈಲಿ ತಿನ್ನಿಸ್ಬಿಟ್ಟು ಅವ್ನಿಗಿನ್ನ ತುಂಬ ಜಾಸ್ತಿ ಖುಷಿಪಡಿಸ್ತಿದ್ವಿ. ನಮ್ಗೆ ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಸೊ ಲಾಸ್ಟ್ ಟೈಮ್ ನಾನು ಮದುವೆ ಆಗಿದ್ದು ಹೊಸದ್ರಲ್ಲಿ ಮೈಸೂರಿಗೆ ಹೋದಾಗ ಝೂಗೆ ಹೋಗಿದ್ದೆ, ಬಟ್ ಅವಾಗ ನಂಗೆ ತುಂಬ ಟಯರ್ಡ್ ಆಗೋಗಿತ್ತು, ಅಷ್ಟು ದೂರ ನಡೆದು. ಬಟ್ ಇವಾಗ ನನ್ನ ಜೊತೆ ಇವರೆಲ್ಲರೂ ಇರೋದಕ್ಕೆ ಮತ್ತು ಪಾಪುಗೆ ಝೂ ತೋರ್ಸೋಕೊಂಡು ಬಂದಿದ್ದಕ್ಕೆ ನಂಗೆ ಯಾವುದೇ ಥರ ಸುಸ್ತು ಆಗಲಿಲ್ಲ, ತುಂಬ ಖುಷಿಯಿಂದ ಬಂದೆ. ಸೊ ಲಾಸ್ಟಲ್ಲಿ ಹೈಟ್ ನೋಡೋದು ಒಂದು ಮೆಷರ್ಮೆಂಟ್ ಇತ್ತು, ಅಲ್ಲಿ ಪಾಪುದು ಮೆಷರ್ಮೆಂಟ್ ನೋಡಿಕೊಂಡು ಲೈಫ್ ಟೈಮ್ ಮೆಮೊರಿನ ಕ್ಯಾಪ್ಚರ್ ಮಾಡಿಕೊಂಡು ಅವನಿಗೆ ಝೂ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಮೃಗಾಲಯಕ್ಕೆ ಧನ್ಯವಾದ ಹೇಳ್ತಾ ಅಲ್ಲಿಂದ ಎಕ್ಸಿಟ್ ಆದ್ವಿ. ಅಲ್ಲಿಂದ ಎಕ್ಸಿಟ್ ಆದಮೇಲೆ ನಾವು ಹೊರಟಿದ್ದೆ ಮೈಸೂರು ಟಾಂಗಲ್ಲಿ ಪಾಪುನ ರೌಂಡ್ ಓಡಿಸ್ಬೇಕು ಅಂತ ಹೇಳಿಬಿಟ್ಟು. ಲಾಸ್ಟ್ ವಿಡಿಯೋಲಿ ನಾನು ಹೇಳಿದ್ದೆ ಪಾಪುಗೆ ಟಾಂಗ ರೌಂಡ್ ಓಡಿಸಿದ್ದೆ ಅಂತ, ಬಟ್ ಅದರಲ್ಲಿ ಕ್ಲಿಪ್ಸ್ನ ಆ್ಯಡ್ ಮಾಡಿರಲಿಲ್ಲ. ಸೊ ಇಲ್ಲಿದೆ ಅದ್ರ ಕ್ಲಿಪ್ಸು. ಪಾಪುಗೆ ಕುದುರೆ ಅಂದ್ರೂ ತುಂಬ ಇಷ್ಟ. ಅಲ್ಲಿ ನಾವು ಪಾಪುಗೆ ಟಾಂಗ ಅಲ್ಲಿ ರೌಂಡ್ ಓಡಿಸ್ಕೊಂಡು ಕುದುರೆ ಟಚ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವ್ರ ಓನರ್ ಹತ್ರ ಪರ್ಮಿಷನ್ ತೊಗೊಂಡು ಅವ್ನಿಗೆ ಟಚ್ ಮಾಡಿಸಿದ್ದೆ. ಫಸ್ಟ್ ಅವ್ನು ತುಂಬ ಹೆದರ್ಕೊಂಡ, ಅದಾದಮೇಲೆ ಖುಷಿಯಿಂದನೇ ಮುಟ್ಟಿ ಮಾತಾಡಿಸ್ತಿದ್ದ. ಇದಾಗಿತ್ತು ನನ್ನ ವ್ಲಾಗ್. ನಮಸ್ತೆ ಎಲ್ರಿಗೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್.